ಇದು ತುಂಬಾ ಕುತೂಹಲಕಾರಿ ಮತ್ತು ಚರ್ಚೆಯಲ್ಲಿರುವ ವಿಷಯ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಉದ್ದೇಶಪೂರ್ವಕವಾಗಿ ಐಫೋನ್ ವಿಡಿಯೋಗಳನ್ನೇ ಹೆಚ್ಚು ಪ್ರಮೋಟ್ ಮಾಡುತ್ತವೆ ಎಂದು ಎಲ್ಲೂ ಅಧಿಕೃತವಾಗಿ ಹೇಳಿಲ್ಲ. ಆದರೆ ತಾಂತ್ರಿಕವಾಗಿ ಟೆಕ್ನಿಕಲಿ ಐಫೋನ್ ವಿಡಿಯೋಗಳಿಗೆ ಹೆಚ್ಚಿನ ವ್ಯೂಸ್ ಬರಲು ಕೆಲವು ಪ್ರಬಲ ಕಾರಣಗಳಿವೆ. ಒಂದು, ಸಾಫ್ಟ್ವೇರ್ ಆಪ್ಟಿಮೈಸೇಷನ್, ಆಪ್ ಆಪ್ಟಿಮೈಸೇಷನ್. ಇದು ಅತ್ಯಂತ ಮುಖ್ಯವಾದ ಕಾರಣ. ಆಂಡ್ರಾಯ್ಡ್ನಲ್ಲಿ ಸಾವಿರಾರು ಕಂಪನಿಗಳ ಸ್ಯಾಮ್ಸಂಗ್, ರೆಡ್ಮಿ, ವಿವೋ ಇತ್ಯಾದಿ ಸಾವಿರಾರು ಮಾಡೆಲ್ಗಳಿವೆ. ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ನಂತಹ ಆಪ್ಗಳಿಗೆ ಪ್ರತಿಯೊಂದು ಆಂಡ್ರಾಯ್ಡ್ ಫೋನ್ಗೆ ತಕ್ಕಂತೆ ಆಪ್ ಅನ್ನು ಪರ್ಫೆಕ್ಟ್ ಆಗಿ ಡಿಸೈನ್ ಮಾಡುವುದು ಕಷ್ಟ. ಆದರೆ ಐಫೋನ್ನಲ್ಲಿ ಕೇವಲ ಬೆರಳೆಣಿಕೆಯ ಮಾಡೆಲ್ಗಳಿವೆ. ಹಾಗಾಗಿ ಸೋಷಿಯಲ್ ಮೀಡಿಯಾ ಆಪ್ಗಳು ಐಫೋನ್ ಕ್ಯಾಮೆರಾ ಮತ್ತು ಪ್ರೊಸೆಸರ್ ಜೊತೆ ಅತಿ ಹೆಚ್ಚು ಹೊಂದಾಣಿಕೆಯಾಗುವಂತೆ ಹೈಲಿ ಆಪ್ಟಿಮೈಸ್ಡ್ ಡಿಸೈನ್ ಆಗಿರುತ್ತವೆ. 2. ವಿಡಿಯೋ ಎನ್ಕೋಡಿಂಗ್ ಮತ್ತು ಕಂಪ್ರೆಷನ್. ನೀವು ವಿಡಿಯೋ ಅಪ್ಲೋಡ್ ಮಾಡುವಾಗ ಪ್ಲಾಟ್ಫಾರ್ಮ್ಗಳು ಆ ವಿಡಿಯೋದ ಸೈಜ್ ಅನ್ನು ಕಡಿಮೆ ಮಾಡುತ್ತವೆ. ಕಂಪ್ರೆಸ್. ಆಂಡ್ರಾಯ್ಡ್ನಿಂದ ಅಪ್ಲೋಡ್ ಮಾಡುವಾಗ ವಿಡಿಯೋ ಕ್ವಾಲಿಟಿ ಕುಸಿಯುವ, ಗ್ರೇನಿ, ಬ್ಲರಿ ಸಾಧ್ಯತೆ ಹೆಚ್ಚು. ಐಫೋನ್ ಬಳಸುವ HEVC H.265 ಫಾರ್ಮ್ಯಾಟ್ ಮತ್ತು ಆಪಲ್ನ ಇಮೇಜ್ ಪ್ರೊಸೆಸಿಂಗ್ ಇನ್ಸ್ಟಾಗ್ರಾಮ್ ಅಲ್ಗೋರಿದಂಗೆ ಹೆಚ್ಚು ಇಷ್ಟವಾಗುತ್ತದೆ. ವಿಡಿಯೋ ಕ್ವಾಲಿಟಿ ಚೆನ್ನಾಗಿದ್ದಷ್ಟು ಅಲ್ಗೋರಿದಮ್ ಅದನ್ನು ಹೆಚ್ಚು ಜನರಿಗೆ ತಲುಪಿಸುತ್ತದೆ. 3. ಇನ್ ಆಪ್ ಕ್ಯಾಮೆರಾ ಸಮಸ್ಯೆ. ಇನ್ ಆಪ್ ಕ್ಯಾಮೆರಾ. ಆಂಡ್ರಾಯ್ಡ್ನಲ್ಲಿ ನೀವು ನೇರವಾಗಿ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಆಪ್ ಒಳಗಿನ ಕ್ಯಾಮೆರಾ ಬಳಸಿ ವಿಡಿಯೋ ಮಾಡಿದರೆ ಅದು ಕೇವಲ ಸ್ಕ್ರೀನ್ ರೆಕಾರ್ಡಿಂಗ್ನಂತೆ ಕೆಲಸ ಮಾಡುತ್ತದೆ. ಸ್ಕ್ರೀನ್ ಗ್ರ್ಯಾಬ್. ಇದರಿಂದ ಕ್ವಾಲಿಟಿ ಹಾಳಾಗುತ್ತದೆ. ಆದರೆ ಐಫೋನ್ನಲ್ಲಿ ಈ ಆಪ್ಗಳಿಗೆ ನೇರವಾಗಿ ಕ್ಯಾಮೆರಾ ಸೆನ್ಸರ್ ಬಳಸುವ ಅಧಿಕಾರವಿರುತ್ತದೆ. ಹಾಗಾಗಿ ಕ್ವಾಲಿಟಿ ಅಸಲಿ ಕ್ಯಾಮೆರಾದಷ್ಟೇ ಚೆನ್ನಾಗಿರುತ್ತದೆ. 4. ವಿಡಿಯೋ ಫ್ರೇಮ್ ರೇಟ್ ಸ್ಟೆಬಿಲಿಟಿ. ಐಫೋನ್ ವಿಡಿಯೋಗಳು ಸ್ಥಿರವಾದ ಫ್ರೇಮ್ ರೇಟ್, ಕಾನ್ಸ್ಟೆಂಟ್ ಫ್ರೇಮ್ ರೇಟ್ ಹೊಂದಿರುತ್ತವೆ. ಆಂಡ್ರಾಯ್ಡ್ನಲ್ಲಿ ಕೆಲವೊಮ್ಮೆ ಇದು ಏರಿಳಿತವಾಗುತ್ತದೆ. ವಿಡಿಯೋ ಸ್ಮೂತ್ ಆಗಿ ಕಂಡಾಗ ಜನರು ಅದನ್ನು ಹೆಚ್ಚು ಹೊತ್ತು ನೋಡುತ್ತಾರೆ. ವಾಚ್ ಟೈಮ್ ಹೆಚ್ಚಾದಷ್ಟು ಅಲ್ಗೋರಿದಮ್ ಆ ವಿಡಿಯೋವನ್ನು ವೈರಲ್ ಮಾಡುತ್ತದೆ.